ಕಮಲಾ ತೆನೆ ದೋಸ್ತಿಯಲ್ಲಿ ಮಹತ್ವದ ಬೆಳವಣಿಗೆ ಆಗ್ತಾ ಇದೆ. 5 ಕ್ಷೇತ್ರಗಳ ಮೇಲೆ ಕಣ್ಣಿಟ್ಟಿದ್ದಂತಹ ದಳಪತಿಗಳು ತಮ್ಮ ಬೇಡಿಕೆ 3ಕ್ಕೆ ಸೀಮಿತಗೊಳಿಸಿದ್ದಾರೆ ಅಂತ ಗೊತ್ತಾಗಿದೆ. ಮಂಡ್ಯ, ಹಾಸನ ಮತ್ತು ಕೋಲಾರದಲ್ಲಿ ಜೆಡಿಎಸ್ ಅಭ್ಯರ್ಥಿಯನ್ನ ಕಣಕ್ಕಿಳಿಸೋಕೆ ತೀರ್ಮಾನಿಸಿದ್ದಾರೆ. ಆದರೆ ಇದೇ ಮಂಡ್ಯ, ಹಾಸನದ ಮೇಲೆ ಮಾಜಿ ಶಾಸಕ ಪ್ರೀತಂ ಗೌಡ ಮಂಡಿಸಿದಂತಹ ವಾದ ದಳಪತಿಗಳ ಮಂಡೆ ಬಿಸಿ ಮಾಡಿದೆ. ಲೋಕಸಭೆ ಎಲೆಕ್ಷನ್ಗೆ ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಅಧಿಕೃತ ಮುದ್ರೆ ಬಿದ್ದಿದೆ. ಆದರೆ ಎಲೆಕ್ಷನ್ನಲ್ಲಿ ಕಮಲಾ ತೆನೆ ದೋಸ್ತಿಯಲ್ಲಿ ಸೀಟು ಹಂಚಿಕೆ ಇನ್ನೂ ನಿಗದಿಯಾಗಿಲ್ಲ. ಕೊಡುಕೊಳ್ಳುವಿಕೆ ಇನ್ನಷ್ಟೇ ವ್ಯವಹಾರ ಕುದುರಬೇಕಿದೆ. ಹಾಸನ, ಮಂಡ್ಯ, ತುಮಕೂರು, ಕೋಲಾರ ಕ್ಷೇತ್ರಗಳಿಗೆ ದಳ ಬೇಡಿಕೆ ಇಡಬಹುದು ಎಂಬ ಲೆಕ್ಕಾಚಾರ ಇದೆ. ಆದರೆ ಇದೇ ಫೆಬ್ರವರಿ 10ರ ನಂತರ ಸೀಟು ಹಂಚಿಕೆ ಮಾತುಕತೆ ಮುನ್ನೆಲೆಗೆ ಬರುವ ನಿರೀಕ್ಷೆ ಇದೆ. ಜೆಡಿಎಸ್ ಉಪವರಿಷ್ಠ ಎಚ್ಡಿಕೆ ಲೋಕಸಭೆ ರಣತಂತ್ರ. 5 ಕ್ಷೇತ್ರ ಬದಲು 3 ಕ್ಷೇತ್ರದಲ್ಲಿ ಸ್ಪರ್ಧೆಗೆ ನಿರ್ಧಾರ. ರಾಜಕಾರಣ ಕೇವಲ ಗಣಿತ ಮಾತ್ರವಲ್ಲ, ಇಲ್ಲಿ ರಸಾಯನ ವಿಜ್ಞಾನವೂ ಇದೆ. ಆದರೆ ಮೈತ್ರಿ ಕಾರಣಕ್ಕೆ ಆರಂಭದಲ್ಲಿದ್ದ ಜೆಡಿಎಸ್ನ ಜೋಶ್ ಕುಸಿತಾ ಇದೆ. 5-6 ಕ್ಷೇತ್ರಗಳಲ್ಲಿ ಸ್ಪರ್ಧಿಸಬೇಕು ಅಂತ ಚಿಂತಿಸಿದ್ದ ಜೆಡಿಎಸ್ ಈಗ ಹಿಮ್ಮುಖವಾಗಿ ಚಲಿಸ್ತಾ ಇದೆ. ಹಳೆ ಮೈಸೂರು ಭಾಗದಲ್ಲಿ ತನ್ನ ಪ್ರಾಬಲ್ಯ ಮರುಸ್ಥಾಪಿಸಲು ಹವಣಿಸ್ತಾ ಇದ್ದ ದಳಪತಿ ಈಗ ತನ್ನ ಟಾರ್ಗೆಟ್ ಅನ್ನ ಚಿಕ್ಕದಾಗಿಸಿದೆ. ಹೌದು, 5 ಕ್ಷೇತ್ರಗಳಲ್ಲಿ ಸ್ಪರ್ಧೆಗೆ ಚಿಂತಿಸಿದ್ದ ಜೆಡಿಎಸ್ ತನ್ನ ಪ್ಲಾನ್ನಲ್ಲಿ ಸ್ವಲ್ಪ ಬದಲಾವಣೆ ಮಾಡಿಕೊಂಡಿದೆ. 5 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಬದಲು 3 ಕ್ಷೇತ್ರಗಳ ಮೇಲಷ್ಟೇ ದಳಪತಿ ದೃಷ್ಟಿ ನೆಟ್ಟಿದ್ದಾರೆ. ಅಷ್ಟಕ್ಕೂ 3 ಕ್ಷೇತ್ರಗಳಲ್ಲಷ್ಟೇ ಸ್ಪರ್ಧೆ ಯಾಕೆ? ಈ ತೀರ್ಮಾನದ ಹಿಂದಿನ ಪ್ರಬಲ ಲೆಕ್ಕಾಚಾರ ಏನು? ಹಾಗಾದ್ರೆ ಜೆಡಿಎಸ್ ಆಯ್ದುಕೊಂಡಿರುವ ಆ 3 ಕ್ಷೇತ್ರಗಳಾದ್ರೂ ಯಾವುವು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಲೋಕಸಭೆ ಎಲೆಕ್ಷನ್ಗೆ 5 ಕ್ಷೇತ್ರಗಳಲ್ಲಿ ಸ್ಪರ್ಧಿಸಲು ಈ ಹಿಂದೆ ದಳ ಪ್ಲಾನ್ ಮಾಡಿತ್ತು. ಆದರೆ 5ರ ಬದಲಿಗೆ 3 ಕ್ಷೇತ್ರಗಳಲ್ಲಿ ಮಾತ್ರವೇ ಸ್ಪರ್ಧಿಸಲು ಈಗ ಚಿಂತನೆ ನಡೆಸಿದೆ. ತನ್ನ ಭದ್ರಕೋಟೆಯ 3 ಸ್ಥಾನಗಳಲ್ಲಿ ಮಾತ್ರ ಸ್ಪರ್ಧೆ ಮಾಡೋಕೆ ದಳ ಲೆಕ್ಕಾಚಾರ ಹೆಣೆದಿದೆ ಅಂತ ಗೊತ್ತಾಗಿದೆ. ಹಾಸನ, ಮಂಡ್ಯ, ಕೋಲಾರದಲ್ಲಿ ಸ್ಪರ್ಧೆಗೆ ದಳಪತಿ ತೀರ್ಮಾನ ಕೈಗೊಂಡಿದ್ದಾರೆ. 5ರಿಂದ 3ಕ್ಕೆ ಸೀಮಿತ ಆಗಲು ಕಾರಣ ಲೋಕಸಭೆ ಗೆಲ್ಲೋದಕ್ಕೆ ಸೂಕ್ತ ಅಭ್ಯರ್ಥಿಗಳ ಕೊರತೆ ಕಾಡ್ತಿದೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ತಾವು ಸ್ಪರ್ಧಿಸಿದ ಕ್ಷೇತ್ರಗಳಲ್ಲಿ 100% ರಿಸಲ್ಟ್ ಪಡಿಬೇಕು ಅನ್ನೋ ಕಾರಣಕ್ಕೆ ದಳಪತಿಗಳು ಈ ನಿರ್ಧಾರ ತಳೆದಿದ್ದಾರೆ ಅಂತ ಹೇಳಲಾಗ್ತಿದೆ. ಹಳೆ ಮೈಸೂರು ಭಾಗದ ತಮಗೆ ಬಲ ಇರುವ, ಗೆಲ್ಲುವ ವಾತಾವರಣ ಇರುವ 3 ಕ್ಷೇತ್ರಗಳಲ್ಲಿ ಸ್ಪರ್ಧೆಗೆ ಪ್ಲಾನ್ ರೂಪಿಸಲಾಗಿದೆ. ಬಿಜೆಪಿ ಜೊತೆ ಜೆಡಿಎಸ್ ದೋಸ್ತಿ ನಿಕ್ಕಿಯಾಗಿದ್ರೂ ಸೀಟು ಹಂಚಿಕೆ ಮಾತುಕತೆಯಾಗದ ಕಾರಣ ಕಾರ್ಯಕರ್ತರನ್ನ ಗೊಂದಲಕ್ಕೆ ಕೆಡವಿದೆ. ಅಚ್ಚರಿ ಅಂದ್ರೆ ಮಂಡ್ಯ, ಹಾಸನದ ಮೇಲೆ ಬಿಜೆಪಿ ನಾಯಕ ಪ್ರೀತಂ ಗೌಡ ಹೊಸ ದಾವೆ ಹೂಡಿ ದಳಪತಿಗೆ ಶಾಕ್ ನೀಡಿದ್ದಾರೆ. ಹಾಸನ, ಮಂಡ್ಯ ಮೇಲೆ ಹಕ್ಕು, ಬಿಜೆಪಿ ಹೊಸ ವಾದ. ಮೈತ್ರಿ ಪಕ್ಷ ಜೆಡಿಎಸ್ ವಿರುದ್ಧ ಕುಟುಕಿದ ಪ್ರೀತಂ ಗೌಡ. ಮಂಡ್ಯದ ಪಾಂಡವಪುರದಲ್ಲಿ ಪ್ರೀತಂ ಗೌಡ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಎನ್ಡಿಎ ಕೂಟಕ್ಕೆ ಜೆಡಿಎಸ್ ಸೇರಿದೆ ಅಷ್ಟೇ, ಯಾವ ಕ್ಷೇತ್ರ ಯಾವ ಪಕ್ಷಕ್ಕೆ ಎಂದು ನಿರ್ಧಾರವಾಗಿಲ್ಲ. ಹಾಸನ, ಮಂಡ್ಯ 2 ಕ್ಷೇತ್ರಗಳು ಬಿಜೆಪಿಗೆ ಸಿಗಲಿದೆ ಅಂತ ಹೇಳೋ ಮೂಲಕ ಸ್ನೇಹ ಕೂಟದಲ್ಲಿ ಹುಳಿ ಹಿಂಡಿದ್ದಾರೆ. ಅಲ್ಲದೆ ಒಂದು ವೇಳೆ ಜೆಡಿಎಸ್ಗೆ ಕ್ಷೇತ್ರ ಬಿಟ್ಟುಕೊಟ್ರೆ ಅಭ್ಯರ್ಥಿ ಆಯ್ಕೆಯನ್ನ ನಮ್ಮ ಕಾರ್ಯಕರ್ತರ ಒಪ್ಪಿಗೆ ತೆಗೆದುಕೊಂಡು ಮಾಡಬೇಕು ಅಂತ ಡಿಮ್ಯಾಂಡ್ ಇಟ್ಟಿದ್ದಾರೆ. ಕುಟುಂಬ ರಾಜಕಾರಣ ನಡೀತಾ ಇದೆ ಇಡೀ ದೇಶದಲ್ಲಿ. ಆ ರಾಜ್ಯದಲ್ಲೂ ಸೇರಿದಂತೆ, ಮಂಡ್ಯದಲ್ಲೂ ಸೇರಿದಂತೆ ಪ್ರತಿ ಭಾಗದಲ್ಲೂ ಏನು ಕುಟುಂಬ ರಾಜಕಾರಣ ನಡೀತಿದೆ, ಆ ಕುಟುಂಬದ ರಾಜಕಾರಣದ ವಿರುದ್ಧ ನಮ್ಮ ಸಂಕಲ್ಪ ಇರಬೇಕು. ಒಬ್ಬರದಾಯ್ತು, ಮಕ್ಕಳಾಯ್ತು, ಮೊಮ್ಮಕ್ಕಳಾಯ್ತು, ಮಂಡ್ಯ ಜನ ಯಾವ ರೀತಿಯಾಗಿ ಅದನ್ನು ಸ್ವೀಕಾರ ಮಾಡ್ತಾರೆ ಅಂತ ಗೊತ್ತಿದೆ. ಯಾವುದೇ ಮಾತುಕತೆ ಆಗಿಲ್ಲ, ಯಾವುದೇ ತೀರ್ಮಾನ ಆಗಿಲ್ಲ. ನನ್ನ ಮನಸ್ಸಿಗೆ ಹೇಳ್ತಾ ಇದೆ, ಹಾಸನ, ಮಂಡ್ಯ 2 ಕೂಡ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಗಳೇ ಸ್ಪರ್ಧೆ ಮಾಡಿ ನಾವು ಭಾರತೀಯ ಜನತಾ ಪಾರ್ಟಿಯ ಭಾಗವನ್ನು ಹಾಕುವಂತ ಅವಕಾಶ ಒದಗಿಸುತ್ತೆ. ಒಟ್ಟಾರೆ ಬಿಜೆಪಿ ಹಾಗೂ ಜೆಡಿಎಸ್ ನಡುವಿನ ಮೈತ್ರಿ ಆರಂಭದಲ್ಲೇ ಅಪಸ್ವರಕ್ಕೆ ತುತ್ತಾಗ್ತಾ ಇದೆ. ಗೌಡರ ಕುಟುಂಬದ ವಿರುದ್ಧವೇ ರಾಜಕಾರಣ ಈಜಿದ ಹಲವು ನಾಯಕರಿಗೆ ಈ ಮೈತ್ರಿ ಸಂಕಟಕ್ಕೆ ದೂಡಿದೆ. ಆದರೆ ವರಿಷ್ಠರ ಸೀಟು ಹಂಚಿಕೆ ಆದೇಶದ ಬಳಿಕ ಮೈತ್ರಿ ಅಭ್ಯರ್ಥಿಯನ್ನ ಅಪಸ್ವರಗಳು ಏಕಸ್ವರದಲ್ಲಿ ಗಾಯನ ಪ್ರಸ್ತುತಪಡಿಸ್ತಾವಾ ಇಲ್ವಾ ಅನ್ನೋದು ಕಾಲವೇ ಉತ್ತರ ಹೇಳಲಿದೆ.
ಮಂಡ್ಯದಿಂದ ನಂದೀಶ್ ಜೊತೆ ಮಂಜುನಾಥ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.